ನರೇಂದ್ರ ಮೋದಿ ಅವರು ಹೇಳಿದ್ದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಏನಾದರೂ ಕಷ್ಟ ಇದೆಯಾ IT ಕಂಪನಿಗಳಿಗೆ? ಅದರಿಂದ ಆಗೋ ಲಾಸ್ಗಳು ಏನು ಅಂತ? ಲಾಸ್ ಏನಾದರೂ ಆಗುತ್ತಾ? ನನ್ಗೆ ಕಾಣಿಸೋ ಹಾಗೆ ಏನು ಲಾಸ್ ಏನಾಗಲ್ಲ. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದು ಜಾಸ್ತಿ ಕೆಲಸ ಮಾಡ್ತೀವಿ. ಯಾಕಂದರೆ ಅಲ್ಲಿ ಹೋಗೋದು 1 ಗಂಟೆ ಆಗುತ್ತೆ, ವಾಪಸ್ ಬರೋಕ್ಕೆ 1 ಗಂಟೆ ಆಗುತ್ತೆ. ಆ ಕೆಲಸ ಅದು ಆ ಸಮಯನೂ ಇದಕ್ಕೆ ಉಪಯೋಗಿಸ್ತೀವಿ, ಅದು ಟ್ರಾವೆಲಿಂಗ್ ಟೈಮ್ ಉಪಯೋಗಿಸ್ತೀವಿ. ಅದರಿಂದ ನನಗೇನು ದೊಡ್ಡ ತೊಂದರೆ ಕಾಣಿಸಲ್ಲ ಅದರಿಂದ. ಆಮೇಲೆ ಬೇಕಾದಷ್ಟು ಜನ ಆಗಲೇ ಶುರು ಮಾಡಿದ್ದಾರೆ. ನಾನೇ ನಾವು ಆಫೀಸಲ್ಲಿ ಗಮನಿಸಿದೆ, ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಮನೆಯಿಂದ. ಹಾಗೆ ಅದರಿಂದ ದೊಡ್ಡ ತೊಂದರೆ ಕಾಣಿಸಲ್ಲ ನನಗೆ. ಆಮೇಲೆ ಇದು ಅದೇ ಹೇಳ್ದಲ್ಲ ನಿಮಗೆ, ನಾವು ಪಬ್ಲಿಕ್ಕಲ್ಲಿ ನಾವು ನಮ್ಮದೇ ಒಂದು ಇಂಟೆಲಿಜೆನ್ಸ್ ಡೆವಲಪ್ ಮಾಡ್ಕೋಬೇಕು, ವಿಮರ್ಶೆ ಮಾಡೋಕ್ಕೆ ಕೇಪಬಿಲಿಟಿ ಇಟ್ಕೊಂಡಿರಬೇಕು. ಪಾರ್ಟಿಗಳು ಹೊಡೆದಾಡ್ತಾ ಇರ್ತಾರೆ, ಬಟ್ ನಾವು ಜನರಲ್ ಹ್ಯೂಮನ್ ಬೀಯಿಂಗ್ ಆಗಿ ನೋಡಿದ್ರೆ ಅವ್ರು ಹೇಳ್ತಿರೋದ್ರಲ್ಲಿ ಯಾವ ಒಂದು ತಪ್ಪು ಇಲ್ಲ. ನಾನು ಬರ್ಲಿನಲ್ಲಿ 2015 ಆವಾಗಲೇ ನಾನು ಮೊದಲನೇ ಸಲ ಮೋದಿ ಅವ್ರನ್ನ ಮೀಟ್ ಮಾಡಿದೆ. ಆ ಮೋದಿ ಅವ್ರು ಮೀಟ್ ಮಾಡಿದಾಗ ಅವರು ಒಂದು ಮಾತು ಹೇಳಿದ್ರಲ್ಲಿ, ಅಲ್ಲಿರೋ ಬರ್ಲಿನ್ ಜನಗಳಿಗೆಲ್ಲ ಸೇರಿಸಿ 300 ಜನನೋ 250 ಜನನೋ ಇದ್ವಿ. ಆ 300 ಜನ ಅಂತ ಇಟ್ಕೊಂಡು ಅವರು 10 ಜನನ ನೀವು ಜರ್ಮನಿಯಿಂದ ಇಂಡಿಯಾಗೆ ಕಳಿಸಿ, ನಮಗೆ ನಮ್ಮ ಒಬ್ಬೊಬ್ಬರು $5,000 ಸ್ಪೆಂಡ್ ಮಾಡಿದ್ರೆ ನಮ್ಮ ಒಂದು ಫಾರೆಕ್ಸ್ ರಿಸರ್ವ್ ಇಷ್ಟು ಮೇಲೆ ಹೋಗುತ್ತೆ ಅಂತ ಒಂದು ಹೇಳಿದ್ರು, ವಿಚಾರ ಹೇಳಿದ್ರು. ಅದೇ ಥರ ಇದು ವಿಚಾರ ಇದು ಅಷ್ಟೇ. ನೀವು ಮನೆಯಲ್ಲಿ ಇನ್ವೆಸ್ಟ್ಮೆಂಟಿಗೆ ಗೋಲ್ಡ್ ತೊಗೋಬೇಕು ತಾನೇ, ನೀವು ಇನ್ವೆಸ್ಟ್ಮೆಂಟಿಗೆ ಗೋಲ್ಡ್ನ ETF ಅಲ್ಲಿ ಹಾಕಿ ಸಾವರಿನ್ ಬಾಂಡ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವು ಫಿಸಿಕಲಾಗಿ ಗೋಲ್ಡ್ ತೊಗೊಂಡ್ರೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ದುಡ್ಡಾಗುತ್ತೆ, ನಮ್ಮ ಹತ್ರ ರಿಸರ್ವ್ಸ್ ಇಲ್ಲ. ದಟ್ ಈಸ್ ಆಲ್ ಈಸ್ ಸೇಯಿಂಗ್. ಆಮೇಲೆ ಕುಕಿಂಗ್ ಆಯಿಲ್ಗೂ ಅದೇ ಪ್ರಾಬ್ಲಮ್ಮು. ಆಮೇಲೆ ಇದು ಡೆಸ್ಟಿನೇಷನ್ ವೆಡ್ಡಿಂಗ್ ಟೈಮ್ ಇದು, ರೈಟ್? ಮೇ, ಜೂನ್, ಜುಲೈ ನಾವು ಉತ್ತರ ಭಾರತದಲ್ಲಿ ಹೈಯೆಸ್ಟ್ ಮದುವೆ ನಡೆಯುತ್ತೆ. ಆ ಸಮಯದಲ್ಲಿ ನಡೆಯುವಾಗ ಫಾರಿನ್ ವೆಡ್ಡಿಂಗಿಗೆ ಹೋದರೆ ಅಲ್ಲಿ ಹೋಗುವಾಗ ಇಷ್ಟು ನಾವು ನಮ್ಮ ಜೇಬಿಂದ ಖರ್ಚಾದ್ರೂ ಅದು ಎಟ್ ದಿ ಎಂಡ್ ಆಫ್ ದ ಡೇ ಅದು ಬ್ಯಾಲೆನ್ಸ್ ಶೀಟು, ಇಂಡಿಯಾ ಬ್ಯಾಲೆನ್ಸ್ ಶೀಟಲ್ಲಿ ಕೂತ್ಕೊಳ್ಳೋದು ಹೋಗಿ ಫಾರೆಕ್ಸ್ ರಿಸರ್ವ್ಸಲ್ಲಿ. ಆ ಕೂತ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ, ದೊಡ್ಡ ಇಶ್ಯೂ ಏನಾಗುತ್ತೆ ಅಂದರೆ, ಇದನ್ನ ಇಲ್ಲೇ ಮಾಡ್ಬೋದಲ್ಲ, ರಾಜಸ್ಥಾನಲ್ಲಿ ಮಾಡ್ಕೊಳ್ಳಿ, ಇದರಲ್ಲಿ ಮಾಡಿ, ಇಲ್ಲೇ ಮುಂದೂಡಿ ಅಷ್ಟೇ ಹೇಳ್ತಾ ಇರೋದು ಅವರು. ಕುಕಿಂಗ್ ಆಯಿಲ್ 10% ಕಮ್ಮಿ ಮಾಡಿ, ಕೋಕೋನಟ್ ಆಯಿಲ್ ಉಪಯೋಗಿಸೋಕೆ ಶುರು ಮಾಡಿ. ಯಾಕಂದರೆ ನಾವು ಇಲ್ಲಿ ಮೇಡ್ ಇನ್ ಇಂಡಿಯಾ ಅದು. ಇದು ಸನ್ಫ್ಲವರ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೋತೀವಿ, ಸೋಯಾಬೀನ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ. ಆ ಇಂಪೋರ್ಟ್ ಮಾಡ್ಕೊಳ್ಳೋ ಬದಲನ್ನ ಇಲ್ಲಿರೋ ಆಯಿಲ್ನ ಉಪಯೋಗಿಸಿ ಅಷ್ಟೇ ಅವ್ರು ಹೇಳ್ತಾ ಇರೋದು. ಡೆಸ್ಟಿನೇಷನ್ ವೆಡ್ಡಿಂಗ್ಸ್ಗೆ ಹೋಗಬೇಡಿ. ಗೋಲ್ಡ್ ಖರೀದಿ ಮಾಡೋದಿದ್ರೆ ಇನ್ವೆಸ್ಟ್ಮೆಂಟ್ಗೆ ಡೂ ಇಟ್ ಇನ್ ETFs. ವೈ ಆರ್ ಯು ಬೈಯಿಂಗ್ ಫಿಸಿಕಲ್ ಗೋಲ್ಡ್ ಅಷ್ಟೇ ಹೇಳ್ತಾ ಇರೋದು ಅವರು. ಆಮೇಲೆ ಐ ಟಿ ಅವ್ರಿಗೆ ಎಲ್ಲರಿಗಿಂತ ಮನೇಲಿ ಕೂತ್ಕೊಂಡು ಮಾಡೋಕೆ ಆರಾಮಾಗಿ, ಈ ಆಟೋದವ್ರು ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗತ್ತಾ? ಟ್ಯಾಕ್ಸಿ ಅವ್ರು ವರ್ಕ್ ಮಾಡೋಕ್ಕಾಗತ್ತಾ? IT ಅವ್ರಿಗೆ ಹೇಳ್ತಾ ಇದ್ದಾರೆ ಅವರು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಸಾಕಷ್ಟು ಜನ ಹೋಗ್ತೀರಾ ಆಫೀಸ್ಗೆ, ಅಷ್ಟೇ ಅವ್ರು ಹೇಳ್ತಾ ಇರೋದು. ಐ ಥಿಂಕ್ ನಾವು ನೋಡಿ ಒಂದು ನಮ್ದೇ ಆದ ನಿಲುವು ನಾವು ತಗೋಬೇಕು, ನಾವೇ ವಿಮರ್ಶೆ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ತಕ್ಷಣ ಎಲ್ಲರೂ ಹಂಗಂದ್ರೆ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಕೆ ಮಾಡ್ತಾ ಇದ್ದಾರೆ, ಇಲ್ಲ ಯಥಾವತ್ತಾಗಿ ಹೋಗೋರು ಹೋಗ್ತಾನೆ ಇದ್ದಾರೆ, ಬರೋರು ಬರ್ತಾನೆ ಇದ್ದಾರೆ. ಕಂಪ್ಲೀಟ್ ಹೇರಿಕೆ ಮಾಡಿ ಸ್ಟಾಪ್ ಮಾಡಿಸಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು. ನಿಮ್ ಕೈಲಾದಷ್ಟು ಸಹಾಯವನ್ನ ದೇಶಕ್ಕೆ ಈ ಸಂದರ್ಭಕ್ಕೆ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ, ಮನವಿ ಅಂತ ತಗೊಳ್ಳಿ ಅಂತ. ಮಧುಸೂದನ್ ಸರ್ ಒಂದು ಮಾತು ಹೇಳಿದ್ರು, IT ಉದ್ಯೋಗಿಗಳು ಮಾಡಬಹುದು, ಹಂಗಂತ ಈಗ ಕ್ಯಾಬು, ಓಲಾ ಓಡಿಸ್ತಿರ್ತಾರೆ, ಆಟೋ ಚಾಲಕರು, ಅವರೆಲ್ಲ ಮಾಡಕ್ಕಾಗತ್ತಾ? ಮನೆಯಿಂದ ಕೆಲಸ ಮಾಡಕ್ಕಾಗತ್ತಾ? ಅವ್ರು ಎಂದಿನಂತೆ ತಮ್ಮ ಕೆಲಸ ಮಾಡಲೇಬೇಕು, ಮಾಡ್ತಿದ್ದಾರೆ, ಅವ್ರ ಜೀವನ ನಡಿಬೇಕಲ್ಲ. ಹಂಗೆ ವಾಸ್ತವ ಪರಿಸ್ಥಿತಿ ಇರೋದು. ನಾಗೇಂದ್ರ ಸರ್, ಏನಾದರೂ ಇದೆಯಾ ನಿಮ್ದು ಕಾಂಗ್ರೆಸ್ ವಕ್ತಾರರು ಹೇಳಿರೋದಕ್ಕೆ ಉತ್ತರ? ಮೇಡಮ್, ಇದು ನೋಡಿ ಏನು ಹೇಳ್ಬೋದು ಅಂದರೆ, ಕಾಂಗ್ರೆಸ್ ಅವರು ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದೆ ಮಾತಾಡ್ತಾರೋ ಗೊತ್ತಿಲ್ಲ. ಇದು ಇಡೀ 140 ಕೋಟಿ ಜನಸಂಖ್ಯೆಗಳ ಮೇಲೆ ಡಿಪೆಂಡ್ ಆಗಿರೋ ದೇಶ, ಮತ್ತು ಬಂದಿರೋದು 140 ಕೋಟಿ ಜನಸಂಖ್ಯೆ ಮೇಲೆ ಸಮಸ್ಯೆಗಳು. ಈ ಸಮಸ್ಯೆಗಳು ಬಂದಾಗ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸಮರ್ಪಕವಾಗಿ ನಿಭಾಯಿಸೋಕೆ ಕೈ ಜೋಡಿಸ್ಬೇಕು ಹೊರತು ವಿರುದ್ಧ ನಿಂತ್ಕೊಂಡು ಮಾತಾಡಿದ ತಕ್ಷಣ ಪರಿಹಾರ ಅಲ್ಲ. ನಿಜವಾಗ್ಲೂ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡಂಥ ಕಾಂಗ್ರೆಸ್ ಅವರು ಪರಿಹಾರ ಕೊಡಬೇಕು. ಹಿಂಗೆ ಆಲ್ಟರ್ನೇಟ್ ಮಾಡಿ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕೈ ಜೋಡಿಸೋಣ, ನಾವೆಲ್ಲ ಒಂದಾಗಿರೋಣ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದೀವಿ. ಇದು ಜನಗಳ ಮೇಲೆ ಬರ್ತಾರೋ ತೊಂದರೆಗಳು, ಇದು ಏನು ಕೊಳ್ಳಿ ರಾಷ್ಟ್ರಗಳು ನಡೀತಾ ಯುದ್ಧಗಳಿಂದ ನಡೀತಾ ಇರೋಂಥ ಒಂದು ಪರಿಸ್ಥಿತಿ. ನಮ್ಮ ದೇಶದಲ್ಲಿ ಏನೋ ಯುದ್ಧಗಳಾಗಿ, ನಮ್ಮ ದೇಶಗಳೇನೋ ವಾರಗಳಾಗಿ, ನಮ್ಮ ಸ್ಟೇಟ್ಗಳಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ನಡೀತಾ ಇದ್ದಾಗ ಅದಕ್ಕೇನಾದ್ರು ನೀವು ಕೌಂಟ್ರ್ ಕೊಟ್ಟರೆ, ಹೌದು ಸರ್ಕಾರ ಸರಿ ಇಲ್ಲ ಅಂದರೆ ನಾವು ಒಪ್ಕೊಬೇಕು, ಹೌದು ಮೋದಿ ಸರ್ಕಾರ ಸರಿ ಇಲ್ಲ, ಬರೀ ನಮ್ಮ ರಾಜ್ಯಗಳಲ್ಲಿ ಸರಿಯಾಗಿ ಒಂದು ವ್ಯವಸ್ಥಿತವಾಗಿಲ್ಲ, ಬರೀ ಯುದ್ಧಗಳು ಹೋರಾಟಗಳು ನಡೀತಾ ಇದ್ದಾಗ ನಾವು ಇದನ್ನು ಒಪ್ಕೊಳ್ಳೋಣ, ಇದನ್ನು ವಿರೋಧ ಮಾಡೋದನ್ನ. ಇದು ಕೊಳ್ಳಿ ರಾಷ್ಟ್ರಗಳು ನಡೀತಾರಂತ ಯುದ್ಧ ಮತ್ತು ಅಲ್ಲಿಂದ ಆಗಿರೋಂಥ ಒಂದು ಎಫೆಕ್ಟ್ ನಮ್ಮ ದೇಶದಲ್ಲಿ ಬಿದ್ದಾಗ ಈ ರಾಜ್ಯದ ಒಂದು ದೇಶದ ಒಂದು ಪ್ರಧಾನಮಂತ್ರಿಗಳು ಮುನ್ಸೂಚನೆಯಾಗಿ ಬರೋವಂಥ ಸಮಸ್ಯೆಗಳನ್ನ ನಾವು ಸಮರ್ಥವಾಗಿ ಎದುರಿಸಬೇಕು ಅಂತ ಅಂದಾಗ, ಯಾವ ವಿಚಾರದಲ್ಲಿ ಎದುರಿಸಬೇಕು ಅಂದಾಗ ನೀವು ಊಟ ಬಿಡಿ ಅಂತ ಹೇಳಿಲ್ಲ ಅವರು, ನೀವು ಊಟನೇ ಬಿಡಿ, ನೀರು ಬಿಡಿ ಅಂತ ಹೇಳಿಲ್ಲ ಅವರು ಏನು ಹೇಳ್ತಾ ಇರೋದು, ಒಂದು ಅಭಿವೃದ್ಧಿಗೆ ಹೋಗ್ಬೇಕಾದ್ರೆ ದೇಶನ ನಾವು ಸಮರ್ಪಕ ತಗೊಳ್ಬೇಕಂದ್ರೆ ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ಸಮರ್ಪಕವಾಗಿ ಮತ್ತು ಉಪಯೋಗವಾಗಿ ಎಷ್ಟು ಲಿಮಿಟೇ ಬೆಳೆಸಿ ಅಂತ ಹೇಳ್ತಾರೆ. ಇವಾಗ ವರ್ಕ್ ಫ್ರಮ್ ಹೋಮ್ ಏನು ತಪ್ಪಿದೆ? ಇವತ್ತು ಬೆಂಗಳೂರಲ್ಲಿ ನಾವು ಜಸ್ಟ್ ಬೆಂಗಳೂರು ಕರ್ನಾಟಕ ತಗೊಳಕ್ಕೆ ಹೋದಾಗ ಇವತ್ತು ನಾವು ಒಂದು ಬೆಂಗಳೂರಿಂದ ಒಂದು 2 ಕಿಲೋಮೀಟರ್ ಹೋಗ್ಬೇಕಂದ್ರೆ 2 ಅವರ್ ಬರಬೇಕಾಗುತ್ತೆ. ನಾನು ಬೆಳಗ್ಗೆ 8 ಗಂಟೆ ಮನೆ ಬಿಟ್ಟರು ಕೂಡ ಇಲ್ಲಿ ಬರಬೇಕಾದ್ರೆ 10 ಗಂಟೆ ಆಯಿತು, 2 ಅವರ್ ಆಯಿತು. ಇಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಇನ್ನೂ 2 ಅವರ್ ಜಾಸ್ತಿ ಕೆಲಸ ಮಾಡ್ತಾರೆ ವರ್ಕ್ ಫ್ರಮ್ IT ಅಂದಾಗ
ಸೊ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಿದಾಗ ಅವ್ರು ಟ್ರಾನ್ಸ್ಪೋರ್ಟ್ ಸೇವಿಂಗ್ಸ್ ಆಯಿತು, ಫುಡ್ ಸೇವಿಂಗ್ಸ್ ಆಯಿತು, ಟೈಮ್ ಸೇವಿಂಗ್ಸ್ ಆಯಿತು, ಈ ರೀತಿ ಹಲವಾರು ವಿಚಾರಗಳಲ್ಲಿ ಸೇವಿಂಗ್ಸ್ ಆಗುತ್ತೆ. ಅದು ಅವ್ರಿಗೂ ಅದಕ್ಕೊಂದು ಸಂಬಂಧಪಟ್ಟ ವಿಚಾರ. ಇದೇ ರೀತಿ ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಡಿ, ಡಿಪೆಂಡ್ ಆಗ್ಬಿಡಿ, ರಾಸಾಯನಿಕ ಗೊಬ್ಬರ ನೈಸರ್ಗಿಕವಾದ ಗೊಬ್ಬರಗಳನ್ನ ಬೆಳೆಸಿ ಅನ್ನೋದು ಯಾವ ತಪ್ಪಿದೆ? ಇದರಲ್ಲಿ ಏನು ತಪ್ಪಿದೆ? ಇದರಲ್ಲೇನು ತಪ್ಪಂತ ನಮ್ಗೆ ಗೊತ್ತಾಯ್ತಲ್ಲ. ಇವತ್ತು ತಿನ್ನೋ ಊಟ ವಿಷ ಆಗ್ತದೆ. ಒಂದು ಆಪಲ್ ತಗೊಳ್ಳಿ ಕೆಮಿಕಲ್ ತಿಂತಾ ಇದೀವಿ, ಒಂದು ಚಿಕನ್ ತಗೊಳ್ಳಿ ಕೆಮಿಕಲ್ ಇದೀವಿ, ಪ್ರತಿಯೊಂದು ಆಹಾರದ ಮೇಲೆ ಕೆಮಿಕಲ್ ಆಗಿ ನಾವು ತಿಂತಾ ಇವತ್ತು BP ಶುಗರ್ ಬರೀ ಅದರಲ್ಲೇ ಜನ ಇವತ್ತು ನರಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವತ್ತು ಕೆಮಿಕಲ್ ಮೇಲೆ ಡಿಪೆಂಡ್ ಆಗಿದ್ವಿ. ಅದನ್ನು ತಗೊಂಬೇಡಿ, ರಾಸಾಯನಿಕ ಬಳಸಿ ನೀವು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಇವತ್ತು ಅದೇ ರೀತಿ ವಿದೇಶಿ ಬ್ರ್ಯಾಂಡ್ಗಳನ್ನ ಬೆಳೆಸಬೇಡಿ. ವಿದೇಶಿ ಬ್ರ್ಯಾಂಡ್ಗಳನ್ನ ಯಾಕೆ ಬೆಳೆಸ್ತಾ ಇದ್ದೀರಿ? ನಮ್ಮದೇ ಇರೋಂಥ ದೇಶದಲ್ಲಿಂಥ ಬ್ರ್ಯಾಂಡ್ಗಳನ್ನ ಉಪಯೋಗಿಸ್ಕೊಳ್ಳಿ, ಸೇವಿಂಗ್ಸ್ ಮಾಡಿ. ಅದನ್ನ ಹೇಳ್ತಾರೆ. ಅದು ತಪ್ಪಾಗಿದೆಯಾ? ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವ್ರು ಹೇಳೋಂಥ ವಿಚಾರಗಳಲ್ಲಿ. ಅದೇ ರೀತಿ ಟ್ರಾನ್ಸ್ಪೋರ್ಟಲ್ಲಿ ಕಡಿಮೆ ಬಳಸಿ, ಮೆಟ್ರೋ ಬಳಸಿ, ಮತ್ತು ಗೌರ್ಮೆಂಟ್ ಸರ್ಕಾರಿ ವ್ಯವಸ್ಥೆಯನ್ನು ಬಳಸಿ. ಒಬ್ಬೊಬ್ರು ಒಂದೊಂದು ಕಾರ್ ಎತ್ಕೊಂಡು ಓಡಾಡಬೇಡಿ. ಒಬ್ಬರಿಗೋಸ್ಕರ ಇವಾಗ 6 ಜನ ಓಡಾಡೋ ಕಾರ್ನ ಒಬ್ಬರು ಎತ್ಕೊಂಡು ಓಡಾಡಿದಾಗ ಟ್ರಾಫಿಕ್ಕು ಜಾಮ್ ಆಗುತ್ತೆ, ಮತ್ತು ಡೀಸೆಲು ಯಥೇಚ್ಛ ಬಳಸಬೇಕಾಗುತ್ತೆ. ಇಂಥವನ್ನ ಸಮರ್ಪಕವಾಗಿ ನಿಭಾಯಿಸಿ ಅಂತ ಒಂದು ಸಂದೇಶ ಕೊಡೋದೇ ಕಾಂಗ್ರೆಸ್ ಅವರಿಗೆ ಒಂದು ತಪ್ಪು ಅನ್ಸ್ಬಿಟ್ರೆ ಮತ್ತೆ ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಹೆಂಗೆ ಮತ್ತೆ ಯಥಾಸ್ಥಿತಿಯಲ್ಲಿ ನಾವು ಸಮರ್ಪಕವಾಗಿ ಅಭಿವೃದ್ಧಿ ತಗೊಳ್ಬೇಕಾದ್ರೆ ಹೆಂಗೆ ತಗೊಳ್ಬೇಕು? ಇವತ್ತು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದಾವೆ. ಇವತ್ತು ನೀವು ನೋಡಿರ್ಬೋದು ಇವ್ರಿಗೆ ಅದೇ ರೀತಿ ಇವತ್ತು ಇವ್ರು ಕೊಡೋಂಥ ಕೊಡುಗೆಗಳೆಲ್ಲ ನಾವು ನೋಡ್ತಾ ಇದ್ರಿ. ಕಾಂಗ್ರೆಸ್ ಅವರು ಏನು ಬರೀ ಇನ್ನೂ ಕೂಡ ನಾವು ಮೂಲ ಸೌಕರ್ಯಗಳಿಗೆ ಹೋರಾಟ ಮಾಡ್ತಾ ಇದ್ವಿ ದೇಶದಲ್ಲಿ. ಮೂಲ ಸೌಕರ್ಯಗಳಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಕೊಟ್ಟಿರೋ ಕೊಡುಗೆ ಏನಂದ್ರೆ ಇನ್ನೂ ಶೌಚಾಲಯಗಳಿಲ್ಲ, ಬೀದಿ ದೀಪಗಳಿಲ್ಲ, ಕರೆಂಟ್ಗಳಿಲ್ಲ, LPG ಗ್ಯಾಸ್ಗಳಿಲ್ಲ. ಇವತ್ತೇನಾದ್ರೂ ನಾವು 2014 ಡೆವಲಪ್ಮೆಂಟ್ ನೋಡಿದ್ವಿ ಅಂತಂದ್ರೆ ಇವತ್ತು ನೀವು ಉಜ್ವಲ ಯೋಜನೆ ಮನೆ ಮನೆಗೂ ಗ್ಯಾಸ್ ಬಂತು. ಅದೇ ರೀತಿ ಬೀದಿಗಳು ಇವತ್ತು ಕರೆಂಟ್ ಹಳ್ಳಿಯಲ್ಲಿಯೂ ಕರೆಂಟ್ ಬಂತು. ಅಭಿವೃದ್ಧಿ ನೋಡಿದೀವಿ ಹೊರತು 2014 ಇದ್ದಂತ ಸರ್ಕಾರಗಳು ನಡೆದಂತ ಕಾಂಗ್ರೆಸ್ ಸರ್ಕಾರಗಳು ನಡೆದಂತ ಬರೇ ಭ್ರಷ್ಟಾಚಾರನ 2014 ನೋಡಿಲ್ಲ ಅಂತ ಹೇಳ್ತಾ ಇದೀವಿ ಮೇಡಮ್. ಸೊ ಇದು ಮೋದಿ ಅವರು ಹೇಳಿರೋಂತ ಒಂದು ವಿಚಾರ. ವಾಪಸ್ ಬರ್ತೀವಿ, ಮತ್ತೆ ಸಮಯ ಕೊಡ್ತೀನಿ ನಾಗೇಂದ್ರ ಸರ್.